ಹಲೋ ಗೈಸ್, ಎಲ್ಲರಿಗೂ ಭರತ್ ಬರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಅಂತಂದರೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಬಂತು. ಎಲ್ಲರ ಓಟು ಬರೀ ಗಿಲ್ಲಿ ಗಿಲ್ಲಿ ಅಂತಿದ್ದಾರೆ. ಅದೇ ಥರ ನಮ್ಮ ದುರ್ಗದಲ್ಲಿ ಯಾವ ರೀತಿ ಇದೆ ಕ್ರೇಜ್ ಅಂತ ನೋಡೋಣ ಅಂತ ಬಂದೆ ಹೊರಗಡೆ ಪಬ್ಲಿಕ್ ರಿಯಾಕ್ಷನ್ ತೊಗೊಳಕ್ಕೆ. ಆಲ್ಮೋಸ್ಟ್ ಅಲ್ಲೆಲ್ಲ ಬರೀ ಗಿಲ್ಲಿ ಅಂತ ಹೇಳ್ತಿದ್ದಾರೆ. ನಮ್ಮ ಓಟು ಗಿಲ್ಲಿಗೆ, ಪ್ರತಿಯೊಬ್ಬರು ಓಟು ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಾರೆ. ಫೈನಲ್ ಏನಾಗುತ್ತೆ ಅನ್ನೋದು ತುಂಬ ಜನ ಕುತೂಹಲ ಇದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ದುರ್ಗದಲ್ಲಿ ಎಲ್ಲ ಕಡೆ ಪಬ್ಲಿಕ್ ರಿಯಾಕ್ಷನ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಆ ವಿಡಿಯೋಗಳೆಲ್ಲ ನಾಳೆ ಗ್ರ್ಯಾಂಡ್ ಫಿನಾಲೆ ಇದೆ. ನಿಮಗೆಲ್ಲ ಯಾರು ಇಷ್ಟ, ಏನು ಯಾರಿಗೆ ಓಟ್ ಹಾಕ್ತೀರಾ? ನಮ್ಮ ದುರ್ಗದ ಹುಡುಗರು ಯಾರಿಗೆ ಓಟ್ ಹಾಕ್ಬೇಕಂತ ಇದ್ದೀರಾ? ಏನು ಗಿಲ್ಲಿಗೆ? ಗಿಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ನು ಚೆನ್ನಾಗಿ ಆಡ್ತಾನೆ, ಚೆನ್ನಾಗಿ ಕೌಂಟರ್ ಕೊಡ್ತಾನೆ. ಹಾಗಾಗಿ ಅವನಿಗೆ ಓಟ್ ಮಾಡ್ತಾನೆ. ನೀವೊಬ್ರು? ನಾವು ಗಿಲ್ಲಿಗೆ ಓಟ್ ಹಾಕ್ತೀವಿ. ಗಿಲ್ಲಿಗೆ ಓಟ್ ಹಾಕ್ತೀವಿ. ಗಿಲ್ಲಿ ಅದು ಬಿಟ್ಟು ಬೇರೆ ಯಾರು ಇಲ್ಲ. ಹೇಳ್ರಿ. ಗಿಲ್ಲಿ ಸರ್ ನೋಡ್ತಾ ಇದೀವಿ. ಯಾರಿಗೆ ಈ ಸರಿ ಓಟು ನಿಮ್ಮದು? ಸರ್ ನಮಗೆ ಈ ಸರಿ ಗಿಲ್ಲಿ ನಟ ಓಟು. ಗಿಲ್ಲಿ ನಟ. ಗಿಲ್ಲಿ ನಟ ಏನಕ್ಕೆ ಗಿಲ್ಲಿ ನಟ? ಗಿಲ್ಲಿ ನಟ ಯಾಕಂದ್ರೆ ಒಳ್ಳೆ ಚೆನ್ನಾಗಿ ಆಡ್ತಿದ್ದಾನೆ. ಅದರಿಂದ ಗಿಲ್ಲಿ ನಟ ಗೆಲ್ಬೇಕಂತ ನಮ್ಮ ಆಸೆ. ಹೌದಾ? ಜೋರ ಜೋಶ್ ಇಲ್ಲ ಇದು. ಹೇಳ್ಬೇಕಲ್ಲ ಜೋಶ್. ಬೆಳಿಗ್ಗೆ ಎಣ್ಣೆ ಹೊಡ್ಕೊಂಡ್ರೆ ಅದೇ ಜೋಶ್. ಹೇಳಪ್ಪ, ಬಿಗ್ ಬಾಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಬಿಗ್ ಬಾಸ್ ಗಿಲ್ಲಿ ಗೆಲ್ಬೇಕು. ಹುಡುಗಿರು ಮುಟ್ಕೊಳೋದು ಮಲ್ಲಿಗೆ, ನಮ್ಮ ಒಟ್ಟು ಗಿಲ್ಲಿಗೆ. ಹೌದಾ? ಮತ್ತೆ ಇವ್ನು ಡಾಕ್ ಸತೀಶ್ ನಿನ್ನೆ ಇಂಟರ್ವ್ಯೂ ಒಳಗೆ ಒಂದು 2-3 ಇಂಟರ್ವ್ಯೂ ಒಳಗೆ ಏನೇನೋ ಹೇಳಿದಾನೆ. ಅವನಿಗೇನು ಹೇಳಕ್ಕೆ ಇಷ್ಟಪಡ್ತೀವಿ? ಅವನು ಸುಮ್ಮನೆ ಗಿಲ್ಲಿಗೆ ಕೆಳಗೆ ಮಾಡಿ ಮಾತಾಡ್ತಿದ್ದಾನೆ. ಅವೆಲ್ಲ ನಮಗೆ ಇಷ್ಟ ಅಲ್ಲ. ನಮ್ಮ ಒಟ್ಟು ಗಿಲ್ಲಿಗೆ. ಅದೇ ಬಿಗ್ ಬಾಸು ಗ್ರ್ಯಾಂಡ್ ಫಿನಾಲೆಗೆ ಬಂದಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಗಿಲ್ಲಿ ಗಿಲ್ಲಿ ಅಂತ ಅಂತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ನಮಗೂ ಅಭಿಪ್ರಾಯ ಇದ್ದಿದ್ದು ಗಿಲ್ಲಿದೆ. ಬಟ್ ಲಾಸ್ಟ್ ಒಂದು 2 ವೀಕ್ಸ್ ಇಂದ ಅವ್ನು ಕ್ಯಾಪ್ಟನ್ಸಿ ಆದಾಗಿಂದ ಗಿಲ್ಲಿದ್ ಇಷ್ಟ ಆಗ್ಲಿಲ್ಲ. ಆಮೇಲೆ ನಾವು ಅಶ್ವಿನಿ ಅವ್ರಿಗೆ ಓಟ್ ಹಾಕಿದೀವಿ. ಏನಕ್ಕೆ? ಅಶ್ವಿನಿ ಅವರು ಲೇಡೀಸು ಸಖತ್ತಾಗಿ ಆಡ್ತಿದ್ದಾರೆ, ಹಂಗಾಗಿ ಅಶ್ವಿನಿ ಅವ್ರಿಗೆ ಹಾಕಿದ್ದೀವಿ. ನಾನೊಂದು 10 ಫೋನಿಂದ ಹಾಕ್ಸಿದ್ದೀನಿ ಓಟು. ಹೌದಾ? ಹಂಗಾದ್ರೆ ಗಿಲ್ಲಿಗೆ ಸಪೋರ್ಟ್ ಇಲ್ಲ? ಹಂಗಾದ್ರೆ ಗಿಲ್ಲಿಗೆ ಸಪೋರ್ಟ್ ಇಲ್ಲ. ಏನಕ್ಕೆ ಹಂಗೆ? ಬಿಗ್ ಬಾಸ್ ನೋಡಿದ್ದೆ ಗಿಲ್ಲಿಗೋಸ್ಕರ. ಬಟ್ ಗಿಲ್ಲಿ ಲಾಸ್ಟ್ 2 ವೀಕ್ಸ್ ಇಂದ ನಾವು ನೋಡ್ಬಿಟ್ವಿ ಗಿಲ್ಲಿದು ಕಾವೇರಿ ಬಕೆಟ್ ಇಟ್ಕೊಂಡು ಆಟ ಆಡಿದ್ದು. ಹಂಗಾಗಿ ನಮಗೆ ಅದು ಇಷ್ಟ ಆಗ್ಲಿಲ್ಲ. ಹಂಗಾಗಿ ಅಶ್ವಿನಿ ಅವ್ರಿಗೆ ಓಟ್ ಹಾಕಿದ್ವಿ. ಹೌದಾ? ಇವರು ಡಾಕ್ ಸತೀಶ್ ಬಗ್ಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ಅವನ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಇವಾಗ ಗಿಲ್ಲಿ ಬಗ್ಗೆ ಭಾಳ ನೆಗೆಟಿವ್ ಆಗಿ ನಿನ್ನೆ ಒಂದು ಇಂಟರ್ವ್ಯೂ, ಅದು ತಪ್ಪು. ಮೊನ್ನೆ ಇಂಟರ್ವ್ಯೂ ಒಳಗೆ ಏನಂದಿದ್ದಾರೆ ಅಂದರೆ, ಅವ್ನು ಬರೀ 30,000ಕ್ಕೆ ಅಷ್ಟೇ ಹೋಗೋದು, ನಂದು 1 ಲಕ್ಷ 10 ಲಕ್ಷ ಈ ಥರ ಹೇಳಿದ್ದಾರೆ. ಅವ್ನು ಮಾತಾಡಿದ್ದು ಭಾಳ ದೊಡ್ಡ ತಪ್ಪು. ಸತೀಶ್ ಅದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀನಿ? ಮಾತಾಡಕ್ಕೆ ಇಷ್ಟಪಡಲ್ಲ. ಗಿಲ್ಲಿ ಯಾರು ಗೆದ್ರು ಗಿಲ್ಲಿ ಗೆದ್ರು ಖುಷಿನೇ, ಅಶ್ವಿನಿ ಅವ್ರು ಗೆದ್ರು ಖುಷಿನೇ, ಯಾರು ಗೆದ್ರು ಖುಷಿನೇ. ನಮಗೇನು ಈಗ ಏನಿಲ್ಲ. ಬಟ್ ಏನಪ್ಪ ಅಂದ್ರೆ ನಾವು ಅಶ್ವಿನಿ ಗೌಡವ್ರಿಗೆ ಓಟ್ ಹಾಕಿದ್ವಿ ಅಷ್ಟೇ. ಯಾರು ಗೆದ್ರು ಖುಷಿ. ನಮಗೆ ಗಿಲ್ಲಿನೇ ಗೆಲ್ಬೇಕು ಸರ್. ಯಾಕೆ ಮೇಡಮ್? ಅವ್ನು ಬಡವ್ರ ಹುಡುಗ, ರೈತರ ಮಗ, ಹಂಗಾಗಿ ಅವನೇ ಗೆಲ್ಬೇಕು. ಚೆನ್ನಾಗಿ ಆಟ ಆಡ್ತಿದ್ದಾನೆ, ಎಲ್ಲರಿಗೂ ಚೆನ್ನಾಗಿ ಟಕ್ಕರ್ ಕೊಡ್ತಿದ್ದಾನೆ. ನಾನು ಒಂದು ಎಪಿಸೋಡ್ ಮಿಸ್ ಮಾಡ್ದಂಗೆ ನೋಡ್ತಾ ಇದ್ದೀನಿ. ಫುಲ್ ಎಪಿಸೋಡ್ ನೋಡಿದ್ದೀರಾ? ಹಂಗಾದ್ರೆ ಸೀಸನು ನೋಡಿದ್ದೀನಿ. ಇವಾಗ ಡಾಕ್ ಸತೀಶ್ ಅವರು ಮೊನ್ನೆ ಇಂಟರ್ವ್ಯೂ ಒಳಗೆ ಆ ಗಿಲ್ಲಿ ಹೊರಗಡೆ ಏನಾರ ಫಂಕ್ಷನ್ಗಳಿಗೆ ಹೋದ್ರೆ ಬರೀ 20-30 ಸಾವಿರ ಅವನಿಗೆ ಕೊಡೋದು. ಅವನು ಸ್ಲಮ್ಮು, ಇನ್ನೊಬ್ರು ಸ್ಲಮ್ ಅಲ್ಲ. ಡಾಕ್ ಸತೀಶನೇ ಫಸ್ಟ್ ಸ್ಲಮ್ಮು. ಫಸ್ಟ್ ಗಿಲ್ಲಿನೇ ಗೆಲ್ಬೇಕು. ಅದಕ್ಕೆ ಈ ಸರಿ ಗಿಲ್ಲಿಗೆ ಓಟು. ನಿಮ್ಮ ಫ್ಯಾಮಿಲಿಯಿಂದ ಎಲ್ಲರದು ಗಿಲ್ಲಿ? ನಾನಂತೂ ಡೈಲಿ ಓಟ್ ಮಾಡ್ತಾ ಇದ್ದೀನಿ ಗಿಲ್ಲಿ. ಓಕೆ ಮೇಡಮ್. ಬಿಗ್ ಬಾಸ್ ನೋಡ್ತಿದ್ದೀರಾ? ಡೈಲಿ ನೋಡ್ತೀವಿ ಸರ್. ಡೈಲಿ ನೋಡ್ತೀರಾ? ಡೈಲಿ ನೋಡ್ತೀವಿ. ಒಂದ್ಸಲ ಆದ್ರೂ ರಿಪೀಟ್ ಆದ್ರೂ ನೋಡ್ತೀವಿ ಸರ್. ಒಂದು ಟೈಮ್ ನೋಡೋಕ್ಕಾಗಿಲ್ಲ ಅಂದ್ರೆ ರಿಪೀಟ್ ಆದ್ರೂ ನೋಡ್ತೀವಿ. ಹಂಗಾದ್ರೆ ಈ ಸರಿ ಓಟ್ ಯಾರಿಗೆ ಹೇಳುತ್ತೆ? 99% ಗಿಲ್ಲಿಗೆ ಹಾಕ್ತೀವಿ ಸರ್. ಏನಕ್ಕೆ ಸರ್? ಗಿಲ್ಲಿ ಮಕ್ಕಳು ಬೆಳಿಬೇಕು ಸರ್. ಮತ್ತೆ ಇದು ಡಾಕ್ ಸತೀಶ್ ಅವರು ಗಿಲ್ಲಿ ಬಗ್ಗೆ ಕೆಲವೊಂದು ಮಾತುಗಳು ಹೇಳ್ತಾರೆ. 100 ಮಾತಾಡ್ತಾರೆ ಸರ್. ಯಾರು ವ್ಯಾಲ್ಯೂ ಏನಂತ ಇಡೀ ಕರ್ನಾಟಕ ಜನತೆ ಗೊತ್ತಿದೆ ಸರ್. ನಿಮ್ಮ ಓಟ್ ಗಿಲ್ಲಿಗೆ? 100 ಇನ್ನೂ ಒಂದು ಓಟ್ ಎಕ್ಸ್ಟ್ರಾ ಹಾಕೋ ಚಾನ್ಸ್ ಇದ್ರೆ ನಾನು ಗಿಲ್ಲಿಗೆ ಹಾಕ್ತೀನಿ ಸರ್. ಓಕೆ ಸರ್. ಸರ್, ಬಿಗ್ ಬಾಸ್ ನೋಡ್ತೀರಾ ನೀವು? ಸರ್ ನೋಡ್ತಾ ಇದ್ದೀನಿ. ನಿಮ್ಮ ಓಟ್ ಯಾರಿಗೆ ಮತ್ತೆ ಈ ಸರಿ? ಗಿಲ್ಲಿಗೆ ಸರ್. ಯಾಕೆ ಸರ್ ಗಿಲ್ಲಿ ಇಷ್ಟ ನಿಮಗೆ? ಇಲ್ಲ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಇದು ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಹಂಗಾಗಿ ಅವರೇ ಗೆಲ್ಲಿ ಅಂತೇಳಿ ನಾವು ಅವ್ರ ಬಗ್ಗೆ ಕೆಲವೊಂದು ಮಾತುಗಳು ಬರ್ತಿದ್ದಾವೆ ಬೇರೆಯವ್ರ ಕಡೆಯಿಂದ. ಅದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಅವರು ಪ್ರಾಮಾಣಿಕವಾಗಿ ಪಾಪ ಆಡ್ತಾ ಇದ್ದಾರೆ. ಅಂಥವ್ರು ಗೆಲ್ಲಿ, ನಮಗೆ ಬಡ ಇದರಿಂದ ಬಂದಿರೋದ್ರಿಂದ ಅವರೇ ಗೆಲ್ಲಿದ್ರೆ ಒಳ್ಳೇದು. ಗಿಲ್ಲಿ ಗೆದ್ರೆ ಒಳ್ಳೇದು. ಡಿ ಬಾಸ್ ಅಭಿಮಾನಿ ಅಂತ ಹೇಳೋಣ. ಪಕ್ಕ ಅಭಿಮಾನಿ ಅಣ್ಣ, ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತಿದ್ರು. ಯಾರಿಗೆ ಸರಿ ಓಟು? ನಮ್ಮ ಡಿ ಬಾಸ್ ಅಭಿಮಾನಿ ಕಡೆಯಿಂದ ನಮ್ಮ ಗಿಲ್ಲಿಗೆ. ಗಿಲ್ಲಿ ಯಾಕೆ ಇಷ್ಟ ಅಣ್ಣ? ಗಿಲ್ಲಿ ಹಳ್ಳಿ ನಮ್ಮ ಕರ್ನಾಟಕದ ಹುಡುಗ. ಡಿ ಬಾಸ್ ಅಭಿಮಾನಿ ಅದಕ್ಕೆ.
ಡೈವಿಲ್ ಫಿಲಮ್ ಹೆಂಗೆ ಹಿಂಗೆ ಬೆಳೆಸ್ತೀವಿ ಇವಾಗ ಗಿಲ್ಲಿ ಬಗ್ಗೆ ಬಹಳ ಜನ ಏನೇನೋ ಹೇಳ್ತಾ ಇದಾರೆ. ಅಣ್ಣ ಗಿಲ್ಲಿ ಬಗ್ಗೆ ಬಹಳ ಜನ ಏನೇನು ಹೇಳ್ತಾರೆ, ಅದಕ್ಕೆ ಅವೆಲ್ಲ ನಮ್ಮ ಭಾಷೆ ಹೇಳಿಲ್ಲ, ಕೂದು ಕಿತ್ಕೊಳಕ್ಕಾಗಲ್ಲ ಅಷ್ಟೇ. ನಾನು ಹೇಳಿವ ಸರ್ ನೀವು ನಿಮ್ಮ ಓಟು ಗಿಲ್ಲಿಗೆ? ಗಿಲ್ಲಿಗೆ ಸರ್ ಪಕ್ಕ ಪಕ್ಕ ವೋಟ್ ಮಾಡಿ ಹೇಳಿದೀವಿ ಅಲ್ಲೇ 100% ಬಡವ್ರ ಮಕ್ಕಳು ಬೆಳಿಬೇಕು. ಗಿಲ್ಲಿ ವೋಟ್ ಮಾಡಿ ದಯವಿಟ್ಟು ಕನ್ನಡ ಜನತೆ ಬೆಳೆಸಿ. ಗಿಲ್ಲಿ ಗಿಲ್ಲಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.